ಯತ್ನಾಳ್ ಹಿಂದೂ ಹುಲಿ ಅಂತ ಫೇಮಸ್ಸು. ಬಿಜೆಪಿಯ ಬಂಡಾಯ ನಾಯಕ. ಬಿಜೆಪಿಯಿಂದ ಅವ್ರನ್ನ ಹಾಕಿದ್ದಾರೆ. ಆದರೂ ಕೂಡ ಬಿಜೆಪಿ ನಾಯಕರಿಗೆ ಕಡೆಯದಾಗಿ ಒಂದಷ್ಟು ಆಪ್ಷನ್ ಕೊಡ್ತಾವ್ರೆ. ಹಾಲಿ ಅಧ್ಯಕ್ಷ ವಿಜೇಂದ್ರ ಅವ್ರನ್ನ ಅಲ್ಲಿಂದ ಕೆಳಗೆ ಇಳಿಸಿದ್ರೆ ಓಕೆ, ನೀವು ಇಳಿಸಿಲ್ಲ ಅಂದರೆ ಹೊಸ ಪಕ್ಷಕ್ಕೆ ಕಟ್ತೀನಿ ನಾನು ಹಿಂದುತ್ವದ ಆಧಾರದ ಮೇಲೆ ಅಂತ. ಕೆಲವ್ರಿಗೆ ಕಟ್ಟೋ ತಾಕತ್ತಿಲ್ಲ ಅಂದ್ರೂ ಕೆಡುವ ತಾಕತ್ತಿರುತ್ತೆ. ಯಡಿಯೂರಪ್ಪ ಅವತ್ತು KJP ಕಟ್ಟಿ 6 MLA ಗೆದ್ರು. ಆದರೆ BJPನ ಒಂದು 30 ಕಡೆ ಸೋಲ್ಸಿದ್ರು. ರಾಮುಲು BSR ಕಾಂಗ್ರೆಸ್ ಕಟ್ಟಿ 4 MLA ಗೆದ್ರು. BJPನ ಒಂದು 15 ಕಡೆ ಸೋಲ್ಸಿದ್ರು. ಅಂದರೆ ಕೆಲವ್ರಿಗೆ ಗೆಲ್ಲುವ ತಾಕತ್ತಿಲ್ಲ ಅಂದ್ರೂ ಸೋಲ್ಸೋ ತಾಕತ್ತಿರುತ್ತೆ. ಕೆಲವ್ರು ಗೇಲಿ ಮಾಡ್ತಾ ಇದ್ದಾರೆ ಯತ್ನಾಳ್ ಅದು ಹೇಳಿದ್ಮೇಲೆ. ಯತ್ನಾಳ್ ಪಾರ್ಟಿನ ಯಡಿಯೂರಪ್ಪನವ್ರ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ. ಹೌದು, ಯಡಿಯೂರಪ್ಪನವ್ರ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ 6 MLA ಗೆದ್ರು ಕೂಡ ಒಂದು 30 ಕಡೆ BJP ಸೋಲಿಗೆ ಕಾರಣ ಆದರು ಯಡಿಯೂರಪ್ಪ. ಯತ್ನಾಳ್ ಅವ್ರು ಗೆಲ್ತಾರೋ ಬಿಡ್ತಾರೋ, ಆದರೆ BJPನ ಒಂದಷ್ಟು ಕಡೆ ಸೋಲ್ಸೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ? ಹಿಂದುತ್ವದ ಆಧಾರದ ಮೇಲೆ. ಹಿಂದೂ ಹುಲಿ ಅಂತಾರೆ. ಯಡಿಯೂರಪ್ಪ ವಿಜೇಂದ್ರ ಯಾವತ್ತೂ ಹಿಂದುತ್ವದ ಆಧಾರದ ಮೇಲೆ ಪಾಲಿಟಿಕ್ಸ್ ಮಾಡಿಲ್ಲ. ಹಿಂದುತ್ವದ ಬಗ್ಗೆ ಅವ್ರ ನಂಬಿಕೆನೂ ಇಲ್ಲ. ಹಿಂದುತ್ವ ಆದ ಅಜೆಂಡಾ ಮೇಲೆ ಅವ್ರು ಮಾಡಿದವರಲ್ಲ ರಾಜಕಾರಣ. ಕಳೆದ 2018ರ ಚುನಾವಣೆ ಪ್ರವೀಣ್ ಕಾಂಡ್ಯ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಶೃಂಗೇರಿಯಲ್ಲಿ. ಅವರು ಪಡೆದಂಥ ಮತಗಳು BJPಯ ಅಭ್ಯರ್ಥಿ ಜೀವರಾಜ್ ಸೋಲಿಗೆ ಕಾರಣ ಆಗುತ್ತೆ. ಅದ್ಯಾರೋ ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತ, ಭಜನ್ಗಳ ಕಾರ್ಯಕರ್ತ. ಆದರೆ ಯತ್ನಾಳ್ ಹಿಂದುತ್ವದ ಆಧಾರದ ಮೇಲಿನ ಹೋರಾಟ ಇದೆಯಲ್ಲ, ಅದು BJPನ ಅಟ್ಲೀಸ್ಟ್ ಒಂದು 15-20 ಕಡೆ ಸೋಲಿಗೆ ಕಾರಣ ಆಗ್ಬೋದೇನೋ. ಅದಷ್ಟೇ ಅಲ್ಲ, ಹಿಂದುತ್ವ ಆಧಾರಕ್ಕಿಂತ ಯಾರೋ ಕ್ಯಾಂಡಿಡೇಟ್ ಬಾಯ್ಲಿ ಕಮಾನ್, ನೀನು BJP ಇವರಲ್ಲ. ಈಗ ರೇಣುಕಾಚಾರ್ಯ ಹೊನ್ನಾಳಿ ಅಲ್ಲಿ ಯಾರೋ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಕರ್ಕೊಂಬಂದು ಕ್ಯಾಂಡಿಡೇಟ್ ಹಾಕಿ, ನೀನು ನಿಂತ್ಕೋ, ತಗೋ 1 ಕೋಟಿ ಕೈಗೆ 2 ಕೋಟಿ ಖರ್ಚಿಗೆ ನಿಂತ್ಕೋ ಎಲೆಕ್ಷನ್ಗೆ, ಕೇಳು ಒಂದು 5,000 ಓಟು ಅಂದರೆ ಗೆಲ್ಲಂಗಿಲ್ಲ ಅಲ್ಲಿ ರೇಣುಕಾಚಾರ್ಯ. ಸೊ ಹಿಂಗೆ ಅಂದರೆ ಹೇಗೆ ಯಡಿಯೂರಪ್ಪನವ್ರು KJP ಕಟ್ಟಿ ಹಂಗೆ ಹೆಂಗೆ ಅಂತೆಲ್ಲ ಭಾಷಣ ಬಿಗರು 6 MLA ಗೆದ್ರು. ರಾಮುಲು 4 ಗೆದ್ರು. ಹಂಗೆ ನೋಡ್ರೆ ರಾಮುಲು ಗ್ರೇಟ್. ಹಾಗೆ ಯತ್ನಾಳ್ ತಾನೇ ಗೆಲ್ಲದಿರಬಹುದು, ಆದರೆ BJPನ ಒಂದು 10-20 ಕಡೆ ಮಕಾಡೆ ಮಲ್ಸಕ್ಕೆ ಒಂದು ಸಾಧ್ಯತೆ ಇದೆ. ಹಾಗಾಗಿ ನೀವು ವಿಜಯೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿ. ವಿಜಯೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿಲ್ಲ ಅಂದರೆ ನಾನು ಪಾರ್ಟಿ ಕಟ್ತೀನಿ ಅಂತ. ಮಿಳ್ಳಿ ಒಂದೊಂದಷ್ಟು ಪಾಯಿಂಟ್ಸ್ ಇದೆ, ತುಂಬ ಚೆನ್ನಾಗಿ ಹೇಳೋರು ಯತ್ನಾಳ್ ಯಾವಾಗಲೂ ಹೇಳ್ತಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಹೊಸ ಪಕ್ಷ ಕಟ್ಟೋದು ಖಚಿತ. ವಿಜೇಂದ್ರ ಜೊತೆ ಇರೋದು ಕಳ್ಳರ ಗ್ಯಾಂಗ್. ಮೆಳ್ಳಿ ಸಂಖ್ಯಾ ಬಾಳ್ಯ ತಗೊಂಡು ಹೀಗಾಗಿದೆ, ಇವರೆಲ್ಲ ಸೇರ್ಕೊಂಡು BJPನ ಮುಳುಗಿಸ್ತಿದ್ದಾರೆ. ಹಿಂಗಾದ್ರೆ ಹೊಸ ಪಕ್ಷ ಕಟ್ತೀನಿ ನಾನು ವಿಜಯನ ಚೇಂಜ್ ಮಾಡದೆ ಹೋದ್ರೆ. ಮತ್ತೊಂದು ಕಡೆ ಸುರ್ಜೇವಾಲಾಗೆ ಕಾಂಗ್ರೆಸ್ ಶಾಸಕರು ಲೂಟಿ ಲೆಕ್ಕ ಕೊಡ್ತಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಗೆ ಯತ್ನಾಳ್ ವ್ಯಂಗ್ಯ ಆಡಿದ್ದಾರೆ. ಮಂತ್ರಿಗಳು ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅನ್ನೋ ಲೆಕ್ಕ ತಳಕ್ಕೆ ಬಂದಿದ್ದಾರೆ. ಹೈಕಮಾಂಡ್ ಲೆಕ್ಕ ಎಷ್ಟು ಲೂಟಿ ಮಾಡಿದ್ರಲ್ಲಿ ಅಂತೆಲ್ಲ ಏನೇನೋ ಮಾತಾಡಿದ್ದಾರೆ. ಬಟ್ ಅದೇನೋ ಮಾಡೋಕ್ಕಾಗಲ್ಲ. ಆದರೆ BJP ವಿಷಯ ಇದೆಯಲ್ಲ, ನೀವೇನಾರ ವಿಜಯೇಂದ್ರನ ಮುಂದೆ ಬರ್ಸಿದ್ರೆ ಹೊಸ ಪಾರ್ಟಿ ಕಟ್ತೀನಿ ಅಂತ. ಹೌದು, ಯತ್ನಾಳ್ ಗೆಲ್ಲದಿರಬಹುದು, ಆದರೆ BJP ಒಂದಷ್ಟು ಸೋಲಿಗೆ ಕಾರಣ ಆಗ್ತಾರೆ. ಅದರ ಹೊರತ BJP ಹೈಕಮಾಂಡ್ ಗೊತ್ತಿದೆ. ಯಾಕೆಂದರೆ ಯತ್ನಾಳ್ ಹಿಂದೆ ಇರೋದು ಅದೇ BJP ನಾಯಕರು. ವಿಜೇಂದ್ರ ವಿರೋಧಿ ಗುಂಪಿನ ಹಿಂದೆ ಇರೋದು ಅವರೇ ತಟಸ್ಥ ನಾಯಕರು, ಹೈಕಮಾಂಡ್ ನಾಯಕರು ಒಂದಷ್ಟು ಜನ. ಯಡಿಯೂರಪ್ಪ ವರ್ಸಸ್ ಅನಂತ್ ಕುಮಾರ್, ಯಡಿಯೂರಪ್ಪ ಗೆಲುವು. ಯಡಿಯೂರಪ್ಪ ವರ್ಸಸ್ ಸಂತೋಷ್ ಜಿ, ಯಡಿಯೂರಪ್ಪ ಗೆಲುವು. ಆದರೆ ವಿಜೇಂದ್ರ ವರ್ಸಸ್ ಅದರ್ಸ್ಗೆ ಗೆಲುವು, ನಾಟ್ ವಿಜೇಂದ್ರ. ಯಡಿಯೂರಪ್ಪ ಶಕ್ತಿ ಹೌದು, ಯಡಿಯೂರಪ್ಪ ಸ್ಟ್ರಾಂಗು ಹೌದು. ಯಡಿಯೂರಪ್ಪ KJP ಕಟ್ಟಿದ್ದು ಯಾವಾಗ? 2013 ಅವರು ಜೈಲಿಗೆ ಹೋಗಿ ಬಂದ ಮೇಲೆ. ನಂತರ BJP ಜೊತೆ ಒಂದೇ ವರ್ಷಕ್ಕೆ ಮರ್ಜ್ ಆದರು. ಅದಾದಮೇಲೆ 2019ರಿಂದ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಅಪ್ಪನ ಹೆಸರಲ್ಲಿ ಹಾವಳಿ ಇಟ್ಟು ಒಂದಷ್ಟು ದರ್ಬಾರ್ ಮಾಡಿದ್ದಾರೆ ವಿಜೇಂದ್ರ ಅನ್ನೋದು ಒಂದಷ್ಟು ಆರೋಪ. ಜೊತೆಗೆ ಯಡಿಯೂರಪ್ಪ ಮೇಲೆ ಸ್ವತಃ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೀತಾ ಇರೋದು ಅವ್ರ ಇಮೇಜ್ನ ಮತ್ತಷ್ಟು ಡ್ಯಾಮೇಜ್ ಮಾಡಿದೆ. 2013ರ ಯಡಿಯೂರಪ್ಪ ಅಷ್ಟು ಸ್ಟ್ರಾಂಗ್ ಯಡಿಯೂರಪ್ಪ ಈಗಿಲ್ಲ. ಅಂಡ್ ವಿಜೇಂದ್ರ ಸ್ಟ್ರಾಂಗಾ? ವಿಜೇಂದ್ರ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅವರೇ ಒದ್ದಾಡಿ ಗುದ್ದಾಡಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪೋಸಿಟ್ 2000ರಲ್ಲಿ ಗೆದ್ದವ್ರೆ. ಸೊ ಹಾಗಾಗಿ ಅವ್ರನ್ನ ಬದಲಾಯಿಸಿ ಇರೋದು ಇರೋ ಡಿಮ್ಯಾಂಡು. ಹೈಕಮಾಂಡ್ ವಿಜೇಂದ್ರ ಅವ್ರನ್ನ ಬದಲಾಯಿಸದಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ, ಯತ್ನಾಳ್ ಪಾರ್ಟಿ ಕಟ್ತಾರೆ. ಇನ್ನೇನು ಮಾಡ್ತಾರೆ? ಕಾಂಗ್ರೆಸ್ಗೆ ಹೋಗಲ್ಲ ಯತ್ನಾಳ್ ಕಾಂಗ್ರೆಸ್ಗೆ ಹೋಗಲ್ಲ.
ಯತ್ನಾಳ್ ವಿಜಯೇಂದ್ರಗೆ ಪಾಠ ಕಲಿಸ್ಬೇಕು ಅಂತ ನಿಂತವ್ರೆ. ಎಲ್ಲ ಜೊತೆ ಆಗ್ತಾರೆ. ವಿಜೇಂದ್ರ ವಿರೋಧಿಗಳೆಲ್ಲ ಒಂದಾಗಿ ಇವ್ರ ಕಿತ್ತಾಟದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ. ಹಿಂಗಾರ ಹೈಕಮಾಂಡ್ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಲಿ ಅನ್ನೋದು, ಮುಂದುವರಿಸಬಾರ್ದು ಅನ್ನೋದು ಇವರ ಸ್ಟ್ರಾಟಜಿ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಬಟ್ ಯತ್ನಾಳ್ ಸುಮ್ಮನಿರೋ ಗಿರಾಕಿ ಅಲ್ಲ, ಯತ್ನಾಳ್ ಸುಮ್ಮನಿರೋ ವ್ಯಕ್ತಿ ಅಲ್ಲ. ಹೇಳಿದಲ್ಲ, ತಾನು ಗೆಲ್ಲದಿರಬಹುದು, ಒಂದಷ್ಟು ಬಿಜೆಪಿ ಅಭ್ಯರ್ಥಿಗಳಿಗೆ ಡ್ಯಾಮೇಜ್ ಮಾಡುವಂಥ, ಸೋಲಿಸುವಂಥ ಕೆಪಾಸಿಟಿ ಯತ್ನಾಳ್ಗಿದೆ. ರಾಜಕಾರಣದಲ್ಲಿ ಒಂದು ತಾನು ಗೆಲ್ಲಬೇಕು, ಇಲ್ಲ ತನಗೆ ಆಗದೆ ಇರೋರು ಸೋಲ್ಬೇಕು, ಇವೆರಡು ಲಾಜಿಕಲಿ. ಸೊ ಆ ತಂತ್ರವನ್ನು ಯತ್ನಾಳ್ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಮುಂದೆ ಅಂತ ಕಾದು ನೋಡಬೇಕು. ಇನ್ನೊಂದು ಕಡೆ ಯತ್ನಾಳ್ ಲಿಂಗಾಯತರ ಪಂಚಮಸಾಲಿ, ಪ್ರಬಲ ಸಮುದಾಯದ ಪಂಚಮಸಾಲಿಗೆ ಸೇರಿದವರು. ಲಿಂಗಾಯತರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಇದೆ. ವಿಜಯೇಂದ್ರ ಇನ್ಫ್ಲೂಯೆನ್ಸ್ ಇಲ್ಲ ಉತ್ತರ ಕರ್ನಾಟಕದಲ್ಲಿ. ಯಡಿಯೂರಪ್ಪನವ್ರ ಇನ್ಫ್ಲೂಯೆನ್ಸ್ ಇತ್ತು. ಈಗ ಒಂದಷ್ಟು ಜನ ಯಡಿಯೂರಪ್ಪನವ್ರು ಒಪ್ಪೋ ಜನ ವಿಜಯೇಂದ್ರ ಅವ್ರು ಒಪ್ಪಲ್ಲ. ಸೊ ಹಾಗಾಗಿ ವಿಜೇಂದ್ರ ಬೇಕಾ ಉಳಿದೋರ್ ಬೇಕಾ ಅಂತಂದ್ರೆ ಇವತ್ತಿನ ಶಕ್ತಿ ಉಳಿದೋರ್ದೇ ಜಾಸ್ತಿ ಇದೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಬೆಲ್ಲದ್ದು, ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಅರವಿಂದ ಲಿಂಬಾವಳಿ, ಇವರೆಲ್ಲರನ್ನೂ ಒಂದ್ ಕಡೆ ಸೇರ್ತಕ್ಕ ವಿಜೇಂದ್ರ ಸ್ಟ್ರಾಂಗ್, ಅವ್ರ ಸ್ಟ್ರಾಂಗ್ ಅಂದ್ರೆ ಅವರೇ ಸ್ಟ್ರಾಂಗ್, ವಿಜೇಂದ್ರ ಸ್ಟ್ರಾಂಗ್ ಅಲ್ಲ. ಸೊ ಆ ಕಾರಣಕ್ಕೆ ಹೈಕಮಾಂಡ್ ಆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬಹುದು. ಇವತ್ತು ದೆಹಲಿಯಲ್ಲಿ ವಿಜೇಂದ್ರ ಪರವಾಗಿ ಲಾಬಿ ಮಾಡೋರು ಯಾರೂ ಇಲ್ಲ, ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವ್ರು ಮಾತ್ರ. ಇನ್ನೆಲ್ಲ ಉಲ್ಟಾನೆ. ಸಂತೋಷ್ ಜಿ ಉಲ್ಟಾ, ಪ್ರಹ್ಲಾದ್ ಜೋಶಿ ಉಲ್ಟಾ, ಇರೋ ಒಂದಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಬೊಮ್ಮಾಯಿ ಉಲ್ಟಾ, ಶೆಟ್ರು ಉಲ್ಟಾ. ಯಾಕೆಂದ್ರೆ ಯಡಿಯೂರಪ್ಪ ಪರವಾಗಾದ್ರೆ ಇವೆಲ್ಲ ಇರ್ತಿರ್ಲಿಲ್ಲ. ಆದರೆ ವಿಜೇಂದ್ರ ಅನ್ನೋ ಕಾರಣಕ್ಕೆ ಇಷ್ಟೊಂದು ವಿರೋಧ ಜಾಸ್ತಿ. ಯತ್ನಾಳಿ ಸವಾಲ್ ಹಾಕೋರು, ನೀವೇನಾರ ಮಾಡಿದ್ರ ಪಾರ್ಟಿ ಕಟ್ಬಿಡ್ತೀನಿ ಅಂತ. ಸೊ ಹೈಕಮಾಂಡ್ ಏನು ಮಾಡುತ್ತೆ ಕಾದು ನೋಡ್ಬೇಕು. ತಾವೇನು ಹೇಳ್ತೀರಿ? ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ? ಮುಂದುವರೆದು ಯತ್ನಾಳ್ ಪಾರ್ಟಿ ಕಟ್ತೀನಿ ಅಂತವ್ರೆ. ಯತ್ನಾಳ್ ತಾನು ಗೆಲ್ಲದಿದ್ರೂ ಬಿಜೆಪಿಗೆ ಡ್ಯಾಮೇಜ್ ಮಾಡುವಂಥ ಕೆಪಾಸಿಟಿ ಇದೆಯಾ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.